ಓಂ ಶ್ರೀ ಪಾರ್ವತಿ ಪರಮೇಶ್ವರ ದೇವಸ್ಥಾನ, ಸುಕ್ಷೇತ್ರ ಛೇಗುಂಟ, ಮಂಡಲ ಕೃಷ್ಣ, ತಾಲೂಕು ಮಕ್ತಲ್, ಜಿಲ್ಲಾ ನಾರಾಯಣಪೇಟ್, ತೆಲಂಗಾಣ. ಜಾತ್ರಾ ಮಹೋತ್ಸವ. ಸರ್ವರಿಗೂ ಹಾರ್ದಿಕ ಸುಸ್ವಾಗತ. ಸ್ವಾಗತ ಕೋರುತ್ತಿರುವವರು ಶಶಿಕಲಾ ಭೀಮರಾಯ, ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರು, ದೇವಸ್ಕೂರು ಮತ್ತು ಭೋವಿ ವಡ್ಡರ ಜಿಲ್ಲಾ ಅಧ್ಯಕ್ಷರು, ಮಹಿಳಾ ಘಟಕ, ರಾಯಚೂರು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED products, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ನಮಸ್ಕಾರ, ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ಏಪ್ರಿಲ್ 1ರಿಂದ 15ರವರೆಗೆ 2027ರ ಜನಗಣತಿ ಪ್ರಾರಂಭ. ಮಾಹಿತಿ ಒದಗಿಸಲು DC ನಿತೇಶ್ ಮನವಿ. ಜಿಲ್ಲೆಯಲ್ಲಿ ಮಟ್ಕಾ ಇಸ್ಪೀಟ್ ಜೂಜಾಟ, ಕಡಿವಾಣ ಹಾಕಲು ಪೊಲೀಸ್ ಅಧಿಕಾರಿಗಳು ಮುಂದಾಗಲಿ. ಅರಕೆರಾದಲ್ಲಿ ಮಾಹಿತಿ ನೀಡಿದವರಿಗೆ ಬೆದರಿಕೆ, ವಿನೋದ್ ರೆಡ್ಡಿ ಆರೋಪ. ಶ್ರೀರಾಮನವಮಿ ಅಂಗವಾಗಿ ಶ್ರೀ ವರಸಿದ್ಧಿ ಆಂಜನೇಯ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ. SSLC ತೃತೀಯ ಭಾಷೆ ಪರೀಕ್ಷೆ ಮಾರ್ಚ್ 31ಕ್ಕೆ ಮುಂದೂಡಿಕೆ. ಮತ್ತು ನದಿಗೆ ಸ್ನಾನಕ್ಕೆ ಹೋದ 4 ಜನ ಕುರುಡಿ ನಿವಾಸಿಗಳ ಸಾವು. 2027ರ ಜನಗಣತಿಯ ಮೊದಲ ಹಂತವಾಗಿ ಮನೆಗಳ ಪಟ್ಟಿ ಮತ್ತು ಮನೆ ಗಣತಿ HLO ಕಾರ್ಯವನ್ನು ಏಪ್ರಿಲ್ 1ರಿಂದ 15ರವರೆಗೆ 15 ದಿನಗಳ ಕಾಲ ನಡೆಸಲಾಗುತ್ತಿದೆ ಎಂದು ಪ್ರಧಾನ ಜನಗಣತಿ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ನಿತೀಶ್ಗೆ ತಿಳಿಸಿದ್ದಾರೆ. ಈ ಬಾರಿ ಜನಗಣತಿಯನ್ನು 2 ಹಂತಗಳಲ್ಲಿ ನಡೆಸಲಾಗುತ್ತಿದ್ದು, ಮೊದಲ ಹಂತದಲ್ಲಿ ಮನೆಗಳ ಪಟ್ಟಿ ಮತ್ತು ಮನೆ ಗಣತಿ ಕಾರ್ಯ ನಡೆಯಲಿದೆ. ಈ ಹಂತದಲ್ಲಿ ನಾಗರಿಕರಿಗೆ ಸ್ವಯಂ ಗಣತಿ ಮಾಡುವ ಅವಕಾಶ ಕಲ್ಪಿಸಲಾಗಿದೆ. ಸ್ವಯಂ ಗಣತಿಗಾಗಿ ಕೇಂದ್ರ ಸರ್ಕಾರದ ವೆಬ್ಸೈಟ್ ಅನ್ನು ತೆರೆಯಲಾಗಿದ್ದು, ಯಾವುದೇ ಒಂದು ಮನೆಯ ಸದಸ್ಯರು ಸುಮಾರು 15ರಿಂದ 20 ನಿಮಿಷಗಳಲ್ಲಿ ತಮ್ಮ ಮನೆಯ ಸಂಪೂರ್ಣ ವಿವರಗಳನ್ನು ಭರ್ತಿ ಮಾಡಬಹುದು. ಗಣತಿ ಪೂರ್ಣಗೊಂಡ ನಂತರ ನಾಗರಿಕರಿಗೆ ಸ್ವಯಂ ಗಣತಿ ಐಡಿಯನ್ನು ನೀಡಲಾಗುತ್ತದೆ. ಈ ಐಡಿಯನ್ನು ಮೊಬೈಲ್ ಅಥವಾ ಇಮೇಲ್ ಮೂಲಕ ಪಡೆಯಬಹುದಾಗಿದೆ. ಗಣತಿದಾರರು ಮನೆಗೆ ಭೇಟಿ ನೀಡುವ ಸಂದರ್ಭದಲ್ಲಿ ಈ ಐಡಿಯನ್ನು ಹಂಚಿಕೊಳ್ಳಬೇಕು. ಇದರಿಂದ ಗಣತಿದಾರರು ಮಾಹಿತಿ ಪರಿಶೀಲನೆ ನಡೆಸಿ ಅಂತಿಮವಾಗಿ ದತ್ತಾಂಶ ಸಲ್ಲಿಕೆಯನ್ನು ಪೂರ್ಣಗೊಳಿಸಲಿದ್ದಾರೆ ಎಂದರು. ರಾಯಚೂರು ಜಿಲ್ಲೆಯ ಎಲ್ಲ ನಾಗರಿಕರು ಈ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ತಮ್ಮ ಮನೆಯ ಸ್ವಯಂ ಗಣತಿಯನ್ನು ಪೂರ್ಣಗೊಳಿಸಿ ಸರ್ಕಾರದ ಮಹತ್ವದ ಕಾರ್ಯಕ್ಕೆ ಸಹಕರಿಸಬೇಕು ಎಂದು ಜಿಲ್ಲಾಧಿಕಾರಿ ನಿತೀಶ್ ಮನವಿ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಕ್ರಮ ಮಟ್ಕಾ ಇಸ್ಪೀಟು ಜೂಜಾಟ ನಿಯಂತ್ರಿಸಿ ಭಾಗಿಯಾದವರನ್ನು ಗಡೀಪಾರು ಮಾಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷ ವಿನೋದ್ ರೆಡ್ಡಿ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅರಕೆರಾ ಪಟ್ಟಣದಲ್ಲಿ ಡಣಡಂಗೂರವಾಗಿ ಮಟ್ಕಾ ಜೂಜಾಟ ನಡೆಯುತ್ತಿದೆ. ದೂರು ಕೊಟ್ಟವರ ವಿರುದ್ಧವೇ ಬೆದರಿಸುವ, ಆರೋಪಿಗಳಿಗೆ ರಾಜಾತಿಥ್ಯ ನೀಡುವ ವ್ಯವಸ್ಥೆ ದೇದುರ್ಗ ಪೊಲೀಸರು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಮಾರ್ಚ್ 26ರಂದು ಮಟ್ಕಾ ದಂಧೆಯ ಕುರಿತು ಹನುಮೇಶ್ ನಾಯಕ್ ಎಂಬುವವರು 112ಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ. ತಡವಾಗಿ ಬಂದ ಪೊಲೀಸರು ನಾಗೇಂದ್ರ ಅಲಿಯಾಸ್ ಅಪ್ಪ ನಾಗೇಶ್ ಎಂಬ ಆರೋಪಿಯನ್ನು ಕರೆದುಕೊಂಡು ಹೋಗುವಾಗ ಹನುಮೇಶ್ ನಾಯಕ್ ಮೊಬೈಲ್ ನಾಶ ಮಾಡಿದ್ದಾರೆ. ಈ ಕುರಿತು ವೈಯಕ್ತಿಕ ದೂರು ನೀಡಲು ಹೋಗಿದ್ದ ಹನುಮೇಶ್ ನಾಯಕ್ ಇವರ ದೂರನ್ನು ಸ್ವೀಕರಿಸದೆ ಕಳುಹಿಸಿದ್ದಾರೆ. ಆರೋಪಿಯನ್ನು ಬಂಧಿಸಿ ಜೈಲಿಗೆ ಕಳಿಸುವ ಬದಲು ರಾಜಾತಿಥ್ಯ ನೀಡಿ ಮನೆಗೆ ಕಳುಹಿಸಿರುವುದು ಪೊಲೀಸರು ಮಟ್ಕಾ ಬುಕ್ಕಿಗಳೊಂದಿಗೆ ಶಾಮೀಲಾಗಿರುವ ಸಂಶಯಕ್ಕೆ ಕಾರಣವಾಗಿದೆ. ಕೂಡಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತನಿಖೆ ನಡೆಸಿ ಮಟ್ಕಾ ಬುಕ್ಕಿಯನ್ನು ಬೆಂಬಲಿಸಿರುವ ಪೊಲೀಸರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ನಾಗೇಂದ್ರ ಇವರನ್ನು ಬೆಂಬಲವಾಗಿ ರಾಚಯ್ಯಸ್ವಾಮಿ, ಬಸವರಾಜಸ್ವಾಮಿ, ಯರ್ಮಸಾಳ ಇವರನ್ನು ಗಡೀಪಾರು ಮಾಡಬೇಕು. ಮಟ್ಕಾ ಜೂಜಾಟ ನಿಯಂತ್ರಿಸಬೇಕೆಂದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಒತ್ತಾಯ ಮಾಡೋದೇನೆಂದರೆ, ಜಿಲ್ಲೆಯಲ್ಲಿ ಮಟ್ಕಾ
ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ನಾವು ಮನವಿ ಮಾಡಿದಂದರೆ ಕೂಡಲೇ ಜಿಲ್ಲೆಯಲ್ಲಿ ಮಟ್ಟವನ್ನು ನಿಷೇಧಿಸಬೇಕು. ಯಾಕಂದರೆ ಇವತ್ತಿನ ದಿನ ಯುವಕರು ಕೂಲಿ ಕಾರ್ಮಿಕರು ಪೂರ ಅದರಲ್ಲೇ ರೊಕ್ಕ ಹಾಕಿ ಆಳತಕ್ಕಂಥ ಕೆಲಸ ಆಗ್ತಾಯಿದೆ. ಅದರಲ್ಲಿ ವಿಶೇಷವಾಗಿ ಅಂತಂದರೆ 26ನೇ ತಾರೀಕು ನಿನ್ನೆ ಮೊನ್ನೆ ಅರಕೆರದಲ್ಲಿ ಅಲ್ಲಿ ಏನಾಗ್ತದೆ, ಮಟ್ಕ ನಡೀತಿರ್ತದೆ. ಅಲ್ಲಿಬ್ಬರು ಸ್ವಾಮಿ ಅಂತೇಳಿ ರಾಜರೋಷವಾಗಿ ಅಲ್ಲಿ ಹೆಂಗಂದ್ರೆ ಆಸ್ಪತ್ರೆಗಳಲ್ಲಿ, ಪಾನ್ ಡಬ್ಬಿಗಳಲ್ಲಿ, ಅದಾದ ನಂತರ 7-8 ಸಲ ಖಾಲಿ ಒಂದು ಅರಕೆರ ಒಂದು ತಾಲೂಕು ಪ್ರದೇಶದಲ್ಲಿ 26ನೇ ತಾರೀಕು ಏನಾಗ್ತಂತಂದರೆ ಅಲ್ಲೊಬ್ಬರು ಸ್ವಾಮಿ ಅಂಥೇಳಿ ಮಟ್ಕ ನಡೆಸಿರ್ತಾರೆ. ಆ ವಿಚಾರದಲ್ಲಿ ಅಲ್ಲಿ ಒಬ್ಬ ಯುವಕ ಅನ್ವೇಷ್ ನಾಯಕ್ ಅಂತೇಳಿ 112ಗೆ ಫೋನ್ ಮಾಡ್ತಾರೆ. 112ಗೆ ಫೋನ್ ಮಾಡಿ, ಸರ್ ಈ ರೀತಿ ನಡೆದ ಬರೀ ನೀವು ಮುಂಜಾನೆ 10:10ವರೆಗೆ ಫೋನ್ ಮಾಡಿದರೆ ಮಧ್ಯಾಹ್ನ 2:00ವರೆಗೆ ಬರ್ತಾರೆ. 2:00ವರೆಗೆ ಬಂದು ಈ ರೀತಿಯಾಗಿ ಮಟ್ಕ ನಡೆಸ್ತಾ ಇದ್ದಾರೆ, ಇವರೇ ನೋಡ್ತಾರೆ. ಆ ವ್ಯಕ್ತಿ ಏನು ಮಾಡ್ತಾನೆ, ನಾಗೇಂದ್ರ ಅಂತೇಳಿ ಆ ವ್ಯಕ್ತಿ ಏನು ಮಾಡ್ತಾನೆ, ಯಾರನ್ನ 112ಗೆ ಫೋನ್ ಮಾಡಿ ಕರೆಸಿರ್ತಾರಲ್ಲ ಅನ್ವೇಷ್ ನಾಯಕನ ಹುಡುಗನ ಒಂದು 30,000 ಮೊಬೈಲ್ನ ತೊಗೊಂಡು ಹೊಡೆದ್ಬಿಡ್ತಾನೆ. ವಿಡಿಯೋ ಮಾಡಕ್ಕೆ, ನೀನು ಯಾರು ನಾನು ವಿಡಿಯೋ ಮಾಡಕ್ಕೆ. ಅದಾದ ನಂತರ ಆಯ್ಪನ 112 ಕರ್ಕೊಂಡು ಹೋಗಿ ದೇವದುರ್ಗ ಪೊಲೀಸ್ ಸ್ಟೇಷನಲ್ಲಿ ಕೂಡಿಸಿ ಆಯ್ಪಂಗಂದರೆ ಒಂದು ರಾಜಮಾರಿ ಅದ. ಪೊಲೀಸ್ ಸ್ಟೇಷನ್ ಚೇರ್ ಹಾಕಿ ಕೂಡಿಸಿ ಆಯ್ಪಗ ನೀರು ಕುಡಿತೇನೆ, ಟಿಫಿನ್ ಮಾಡ್ತೇನೆ. ಕಂಪ್ಲೇಂಟ್ದಾರ ಇರ್ತಾನಲ್ಲ ಅವನಿಗೆ ಒಂದು ಚೇರು ಕಟ್ಟಿಲ್ಲ. 2:00ವರೆಗೆ ಹೋದವನು 8 ರಾತ್ರಿ 8:00ವರೆಗೆ 8 ಗಂಟೆವರೆಗೆ 7:40 8 ಗಂಟೆವರೆಗೆ ಆಯ್ಪಟ್ಟು ಕಂಪ್ಲೇಂಟ್ ಸ್ವೀಕರಣೆ ಮಾಡೋಂಗಿಲ್ಲ. ಬಂದಂಥ ವ್ಯಕ್ತಿಗೆ ಎಲ್ಲ ರೀತಿಯ ರಾಜಮರ್ಯಾದೆ ಮಟ್ಕ ಬುಕ್ಕಿಗೆ ಕಂಪ್ಲೇಂಟ್ದಾಗ ಇರ್ತಾನೆ ನಿಯತ್ತಾಗಿ ಅವನಿಗೆ ಅಲ್ಲಿವರೆಗೆ ಅದು ಏನು ವ್ಯವಸ್ಥೆ ಇಲ್ಲ. ಅಲ್ಲಿ ಯಾರು ಕಂಪ್ಲೇಂಟ್ ತೊಗೋತಾರೆ, ಯಾರೂ ಬರಲ್ಲ, PA ಬರಲ್ಲ, PSI ಬರಲ್ಲ. ಅದಾದ ನಂತರ 8 ಗಂಟೆಗೆ ಕಂಪ್ಲೇಂಟ್ ತೊಗೋಕ್ಕಾಗಲ್ಲ. ಆ ಮನುಷ್ಯ ಬೇಜಾರಾಗಿ, ಅನ್ವೇಷಣೆ ಹಾಕಂತ ಮನುಷ್ಯ ಬೇಜಾರಾಗಿ ಮನೆಗೆ ಬಂದು, ಇನ್ನು ಆಯ್ತು ಮನೆಗೆ ಬಿಟ್ಟಿರಲ್ಲ. ಆಯ್ತು ಬಂದು ಆಲ್ರೆಡಿ ಮನೇಲಿ ಯಾರು ಬುಕ್ಕಿ ಇದಲ್ಲ, ಬುಕ್ಕಿ ಬಂದು ಮನೇಲಿ ಇದು ಹೆಂಗಿದೆ ಅಂತಂದರೆ ಪರಿಸ್ಥಿತಿ ಇವತ್ತಿನ ದಿನ ಮಟ್ಕ ಆವಳಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ನಿಂತು ನಡೆಸ್ತದೆ ಪ್ರೋಟೋಕಾಲ್ದಲ್ಲಿ ಆ ವ್ಯವಸ್ಥೆ ನಿಂತು ಅವರೇ ನಡೆಸ್ತಾರೆ ಅನ್ನಂಗೆ ವ್ಯವಸ್ಥೆ. ಅದಾದ ನಂತರ 26ನೇ ತಾರೀಕು ಯಾವುದೊಬ್ಬರು ನಂಬರ್ ಆಡ್ತಾರೆ. ಏನು ನಂಬರ್ ಅದು? ಒಂದು ನಂಬರಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಮಟ್ಕ ಬರೆಸ್ತಾರೆ. ಅದಕ್ಕೆ ಎಷ್ಟೋ ಲಕ್ಷಗಳು ಬರಬೇಕು. ಇದು ನಂಬರ್ ಪಾಸ್ ಆಗ್ತದೆ. ಆ ಪಾಸಾದ ನಂಬರ್ ಇಲ್ಲೇನಾಗ್ತದೆ, ಆ ಪಾಸಾದ ನಂಬರು ಎಂಎಸ್ ವೆಂಕಟೇಶ್ ಮಾತನಾಡಿ, ಸಾರ್ವಜನಿಕ ಹಿತಾಸಕ್ತಿ ಮೇಲೆ ದೂರು ನೀಡಿದವರಿಗೆ ರಕ್ಷಣೆ ಇಲ್ಲದಂತಾಗಿರುವುದು ಜಿಗುಪ್ಸೆ ತರುವಂತಾಗಿದೆ. ಆಡಳಿತ ವ್ಯವಸ್ಥೆಯ ಮೇಲೆ ನಂಬಿಕೆಯೇ ಕುಸಿತವಾಗಲು ಕಾರಣವಾಗಿದೆ. ದೇದುರ್ಗ ಶಾಸಕಿ ಕರ್ಯಮ್ಮ ಇವರು ವಿಧಾನಸಭೆ ಅಧಿವೇಶನದಲ್ಲಿ ಪ್ರಸ್ತಾಪಿಸಿದರು. ಮಟ್ಕ ಜೂಜಾಟ ನಿಯಂತ್ರಿಸುವುದಾಗಿ ಗೃಹ ಸಚಿವರು ಭರವಸೆ ನೀಡಿದ್ದಾರೆ. ಆದರೆ ದೇದುರ್ಗ, ಅರಕೇರ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಅವ್ಯಾಹತವಾಗಿ ಮಟ್ಕ ನಡೆಯುತ್ತಿದೆ. ಯುವಕರು, ಬಡವರು ಬಲಿಯಾಗುತ್ತಿದ್ದಾರೆ. ಕೂಡಲೇ ಕ್ರಮಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮುಂದಾಗಬೇಕೆಂದರು. ನಮ್ಮ ಸಂಘಟನೆಯಿಂದ ಸುಮಾರು 15 ವರ್ಷಗಳಿಂದ ನಾವು ನಿರಂತರ ಬೇರೆ ಬೇರೆ ವಿಷಯಗಳಿಗೆ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಈ ಮಟ್ಕ ದಂಧೆ ವಿಚಾರವಾಗಿ ರಾಜ್ಯ ಉಸ್ತುವಾರಿ ಕಾರ್ಯದರ್ಶಿಗಳು ಒಂದು 5 ತಿಂಗಳ ಹಿಂದೆ ನಮ್ಮ ಅನ್ವೇಷಣಾ ನಾಯಕ, ನಾವು ನಮ್ಮ ತಾಲೂಕು ಅಧ್ಯಕ್ಷ ಸೇರಿ 5 ತಿಂಗಳ ಹಿಂದೆ ಅವ್ರನ್ನ ಸ್ಥಳಕ್ಕೆ ಕರ್ಕೊಂಡೋಗಿ ಇವನ್ನ ಅವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು, ಇರುವಂಥ ಜಿಲ್ಲಾಧಿಕಾರಿಗಳು ಸಹ ಇದ್ದರು ಡಿಸೆಂಬರ್ ತಿಂಗಳಲ್ಲಿ. ಆಯ್ತು ಕ್ರಮಕ್ಕೆ ಬರಿತೀನಿ ಅಂತಂದ್ರೆ ಅದು ಇನ್ನೂ ನಾವು ಕೊಟ್ಟರಂಥ ಮನವಿ ಪತ್ರನೇ ಇಲ್ಲ ಅಲ್ಲಿ ಆಫೀಸ್ಗಳಲ್ಲಿ. ಅಲ್ಲಿ ಕೇಳಿದ್ರೆ ಇಲ್ಲ ಅಲ್ಲಿಗೆ ಕಳಿಸಿ ರಾಯಚೂರಲ್ಲಿ ಅಂತಂದು ಹೇಳ್ತಾರೆ. ಆ ಥರ ಅದಕ್ಕಾಗಿ ಅದು ಮುಂದುವರೆದ ಭಾಗವಾಗಿ ಇವತ್ತು ಮಟ್ಟಕ್ಕೆ ನಿರಂತರವಾಗಿ ನಾವು ಯುವಕರು ತಿಳಿದವ್ರಿಗೆ ಯಾರ ಕೇಳಿದ್ರೆ ಅದನ್ನೇನೋ ಲೈಸೆನ್ಸ್ ಒಂದು ಪರವಾನಗಿ ತಗೊಂಡು ಮಾಡ್ತಾರೆ ಅನ್ನೋ ಒಂದು ಬಿಂಬಿತ ಆಗಿದೆ ಅಲ್ಲಿ ಜನಸಾಮಾನ್ಯರಿಗೆ. ಹಾಗಾಗಿ ಮೊನ್ನೆ ಇದು ನಡೆದಂಥ ಘಟನೆ ನಮ್ಗೆಲ್ಲೋ ಒಂದು ಕಡೆ ಏನಿಸ್ತಂದ್ರೆ ಸಾಮಾಜಿಕ ಕಳಕಳಿ ಅಂತಂದರೆ ಒಬ್ಬ PSI ಹೇಳ್ತಾನೆ, ನಮ್ಮ ಅನ್ವೇಷ್ ನಾಯಕ್ ನಾವು ಹೋಗಿದ್ದೆ. ನಾನು ಅವತ್ತು ಬೆಳಗ್ಗೆ 2:30ರಿಂದ 7 ಗಂಟೆವರೆಗೆ ಸ್ಟೇಷನಲ್ಲಿ ಇದ್ದಿದ್ದು. ಸಾಮಾಜಿಕ ಕಳಕಳಿಯನ್ನು ನಿಮ್ದು ಅಂತಂದು ನಿಂಗೆ ಅಂದರೆ ನಾವೇ ಆರೋಪಗಳನ್ನು ನೋಡ್ತಾನೆ. ಇದ್ರ ಉದ್ದೇಶ ಅವ್ರದ್ದು ಏನಂತಂದ್ರೆ ಅವರೇ ಮುಂದೆ ನಿಂತ್ಕೊಂಡು ಅವರಿಗೆ ಸ್ಪಾನ್ಸರ್ ಮಾಡೋರಿಗೆ ಒಳ್ಳೆ ಫೋನ್ನಾಗಿ ಮಾತಾಡೋದು. ಇವತ್ತು ನಮ್ಮಲ್ಲಿ ಅವ್ರದ್ದು ಸುಪ್ರೀಂ ಕೋರ್ಟ್
ಒಂದು ಆದೇಶ ಇರೋದ್ರಿಂದ ಎಲ್ಲ ವಿಡಿಯೋ ಮಾಡ್ಬೇಕಂದ್ರೆ ವಿಡಿಯೋ ಬೇಡ ಸರ್ ಫೋಟೋ ತೆಕ್ಕೊಡ್ರ ಅಂತ ಹೇಳ್ತಾರೆ ಪೊಲೀಸ್ ಸ್ಟೇಷನ್. ಅವರಲ್ಲಿ ಕುರ್ಚಿ ಹಾಕಿ ಕುಂದಿರಿಸಿ ಪಕ್ಕದಲ್ಲಿ ಕುತ್ಕೊಂಡು ಯೋಗಸೆ ಹೆಗಲ ಮೇಲೆ ಕೈ ಹಾಕೊಂಡು ಹಿಡ್ಕೊಂತಾರ. ಅಂದ್ರೆ ನಮ್ಗೆ ಈ ವ್ಯವಸ್ಥೆ ಬಗ್ಗೆ ಚಿರುಪ್ಸೆ ಆಗಿರ್ತದೆ. ನಮ್ದು ರಸ್ತೆ ವ್ಯವಸ್ಥೆ, ಆಸ್ಪತ್ರೆ ವ್ಯವಸ್ಥೆ ಎಲ್ಲ ಮಾಡ್ತೀವಿ. ದುರಂತ ಏನಂತಂದ್ರೆ ಇವರು ಬಸ್ ನಿಲ್ದಾಣದಲ್ಲಿ ಒಂದು ಕಡೆ ಒಂದು 6-7 ಕಡೆ ಪಾಯಿಂಟ್ ಅಲ್ಲಿ ಅರಿಕೆರದಲ್ಲಿ ಬಸ್ ನಿಲ್ದಾಣ, ಆಮೇಲೆ ಆಸ್ಪತ್ರೆ ಮುಂದುಗಡೆ ಕಂಪೌಂಡ್ಗೆ ಸಾರ್ವಜನಿಕ ಆಸ್ಪತ್ರೆ ಕಂಪೌಂಡ್ಗೆ ರಾಜ್ಯ ಕಾರ್ಯದರ್ಶಿಗಳು ಬಂದಾಗ ಎಚ್ ಸಿ ಕುಮಾರ್ ಸಿಂಗ್ ಅವ್ರು ಬಂದಾಗ ನಾವು ತೋರಿಸ್ತೀವಿ, ಕರ್ಕೊಂಡು ಹೋಗಿ ಅವ್ರು ನಮಗೆ ಬಂದಾರಂತ ಲಾಕ್ ಮಾಡ್ಕೊಂಡು ಹೋಗ್ಬಿಟ್ರು. ಪಂಚಾಯತಿಯವರು ಇಂಥ ಅಕ್ರಮ ಚಟುವಟಿಕೆ ಮಾಡೋದ್ರೆ ನೀವು ಸ್ಥಳಾವಕಾಶ ಕೊಡಬೇಡ್ರ ಅಂತ ಹೇಳಿದ್ರಿ. ನಮ್ಮ ಕಡೆ ಏನಿಲ್ಲ ವ್ಯವಸ್ಥೆ ಇಲ್ಲ. ಅವ್ರೇನ್ ಮಾಡ್ತಾರೆ, ಪಾನ್ ಶಾಪ್ ಅಂತ ತೊಗೊಂಡಿರ್ತಾರೆ, ಡಬ್ಬ ಅಂಗಡಿ. ಅಲ್ಲಿ ಏನಿರಲ್ಲ, ಪಾನ್ ಶಾಪ್ ಇರಲ್ಲ, ಏನಿರಲ್ಲ, ಸುಮ್ಮನೆ ಕೊಡ್ರಿ. ನಮ್ಮಲ್ಲಿ ಭಾವಚಿತ್ರಗಳು ವಿಡಿಯೋಗಳದಾವ, ತಾವು ತೋರಿಸ್ತೀವಿ. ಅದು ಇದನ್ನು ವ್ಯವಸ್ಥೆ ಏನಂದ್ರೆ ಬೇರೆ ಇದರಿಂದ ನಮ್ಮ ಸಂಘಟನೆಯವರಾಗಲಿ ಬೇರೆ ಯಾರು ಸಾರ್ವಜನಿಕರು ಬಂದ್ರೆ ಇಲ್ಲೆಲ್ಲ ಇದ್ದು ನೀವೇನು ಮಾಡ್ತಾರಪ್ಪ, ಇಷ್ಟೆಲ್ಲ ಎಲ್ಲ ಕಡೆ ಕ್ರಮ ಆಗ್ತಾವೆ. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಅದರಲ್ಲೂ ವಿಶೇಷವಾಗಿ ದೇವದುರ್ಗ ಕೇರ್ ಭಾಗದಲ್ಲಿ ಯಾಕೆ ಕ್ರಮ ಆಗಲ್ಲ ಅನ್ನೋದು ನಮ್ದು. ದೂರುದಾರ ಹನುಮೇಶ್ ನಾಯಕ್ ಮಾತನಾಡಿ, ಅರಿಕೆರೆ ಪಟ್ಟಣದಲ್ಲಿ ಅಂಗಡಿ, ಪಾನ್ ಶಾಪ್, ಪಂಚಾಯಿತಿ ಕಾಂಪೌಂಡ್ ಮೇಲೆ ಮಟ್ಕಾ ಬರೆಯಲಾಗುತ್ತಿದೆ. ಪೊಲೀಸರಿಗೆ ಮಾಹಿತಿ ನೀಡಿದರೂ ಕ್ರಮ ಕೈಗೊಳ್ಳುತ್ತಿಲ್ಲ. ಆರೋಪಿಯನ್ನು ಪೊಲೀಸರೇ ರಕ್ಷಣೆ ನೀಡುತ್ತಿದ್ದಾರೆ. ದೂರು ದಾಖಲಿಸದೆ ನಿರ್ಲಕ್ಷ್ಯ ವಹಿಸಲಾಗುತ್ತಿದೆ. ವೈಯಕ್ತಿಕ ಮೊಬೈಲ್ ನಾಶ ಮಾಡಿರುವ ಕುರಿತು ದೂರು ನೀಡಲು ದೇವದುರ್ಗ ಪೊಲೀಸರು ಸ್ವೀಕರಿಸಿಲ್ಲ. ಈ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಹನುಮೇಶ್ ನಾಯಕ್, ಭಗವಂತ ಅರಿಕೆರೆ ಇದ್ದರು. ಅವರ ಜೊತೆ ನಾನು ಹೋಗಿ ನಡೀರಿ ತೋರಿಸ್ರಿ ಎಲ್ಲಿ ಮಟಕ ಬರ್ತಾರೆ ಅಂತ ಕೇಳ್ತಾರೆ ಪೊಲೀಸರು. ನಾನು ಅವ್ರ ಜೊತೆ ಹೋಗಿ ಸ್ಥಳನ ತೋರಿಸ್ತೀನಿ. ತೋರಿಸುವಾಗ ನಾನು ಒಂದು ಸಾಮಾಜಿಕ ಹಿತಾಸಕ್ತಿಯಿಂದ ವಿಡಿಯೋ ಮಾಡ್ಕೊಂಡಿರ್ತೀನಿ. ವಿಡಿಯೋ ಮಾಡುವಾಗ ಆರೋಪಿ ಅಲ್ಲಿ ಮಟಕ ಬರೆಯುವಂಥ ವ್ಯಕ್ತಿದೂ ಆ ವಿಡಿಯೋ ಮಾಡ್ತಾ ಇರ್ತೀನಿ. ವಿಡಿಯೋ ಮಾಡಿದಾಗ ಏನಾಗುತ್ತೆ ಅಂದರೆ ಮೊಬೈಲ್ನ ನಂದು ಯಾಕೆ ವಿಡಿಯೋ ಮಾಡ್ತೀನಿ ಅಂತ ನೆಲಕ್ಕೆಸ್ದು ನನ್ನ ತಳ್ಳಿ ನಮ್ಮ ಮೊಬೈಲ್ ಹೊಡೆದು ಮತ್ತೆ 112ದಲ್ಲಿ ಹೋಗ್ತಾನೆ. ಹೋಗ್ಬಿಟ್ಟು ಸ್ಟೇಷನ್ ಇರ್ತಾರೆ. ನಮ್ಮನ್ನು ಸ್ಟೇಷನ್ಗೆ ಬಾ ಅಂತ ಹೇಳಿದ್ರು. ನಾವು ಹೋದ್ವಿ. 2 ಗಂಟೆ ಸುಮಾರು ನಾವು ಸ್ಟೇಷನ್ಗೆ ಹೋದ್ವಿ. ಸ್ಟೇಷನ್ಗೆ ಹೋಗಿ 2 ಗಂಟೆಯಿಂದ ನನ್ನ ಫೋನ್ ಹೊಡೆದಿದ್ದಾನೆ ಸರ್. 112 FIR ನೀವು ಸಪ್ರೇಟ್ ಹಾಕಿ, ನಾನು ವೈಯಕ್ತಿಕವಾಗಿ ನನ್ನ ಫೋನ್ ಹೊಡೆದಾನ, ನನಗೆ ಹಾನಿಯಾಗಿದೆ, ನಾನು ಸಾಮಾಜಿಕ ಒಂದು ಕೆಲಸಗಳು ಮಾಡೋನಿಗೆ ಈ ಥರ ಹಾನಿಯಾಗಿದೆ ಅಂತಂದು ನಾನು ದೂರು ಕೊಡ್ತೀನಿ. ನಂದು ವೈಯಕ್ತಿಕ ಒಂದು ದೂರು ತೊಗೊಳ್ರಿ ಸರ್ ಅಂತ ಕೇಳಿದರೆ SHO ಅವರು ನನ್ನ ಕಂಪ್ಲೇಂಟನ್ನೇ ತೊಗೊಳ್ಳೋಲ್ಲ. ಸಾಬ್ ಬರಬೇಕು, ಸಾಬ್ ಬಂದರೆ ನಾನು ಕಂಪ್ಲೇಂಟ್ ತೊಗೊತೀನಿ, ನನಗೆ ಅಥಾರಿಟಿ ಇಲ್ಲ ಅಂತಾರೆ. ಈಗ SHO ಅವರಿಗೆ ಕಂಪ್ಲೇಂಟ್ ತಗೋ ಅಧಿಕಾರ ಇರುತ್ತೆ FIR ಮಾಡೋಕ್ಕೆ. ಒಂದು ನಮ್ಗೆ ಅಲ್ಪ ಸ್ವಲ್ಪ ಓದು ಬರೋ ಬಂದವರಿಗೆ ಒಂದು ಕಂಪ್ಲೇಂಟನ್ನು ತೆಗೆದುಕೊಳ್ಳಲ್ಲ. ಅಂದರೆ ಈಗ ಅವಿದ್ಯಾವಂತರು ಹೋದಾಗ ಮತ್ತು ಶಿಕ್ಷಣ ವಂಚಿತರು ಹೋದಾಗ ಸ್ಟೇಷನ್ಗೆ ಅಲ್ಲಿ ಯಾವ ಥರ ವ್ಯವಸ್ಥೆ ಇರ್ತದೆ ಅಂತ ನನಗೆ ಊಹಿಸ್ಕೊಳ್ಳೋಕ್ಕೂ ಕಷ್ಟ ಆಗ್ತದೆ. ಈಗ ಜಾಹೀರಾತು. ಓಂ ಶ್ರೀ ಪಾರ್ವತಿ ಪರಮೇಶ್ವರ ದೇವಸ್ಥಾನ, ಸುಕ್ಷೇತ್ರ ಛೇಗುಂಟ, ಮಂಡಲ ಕೃಷ್ಣ, ತಾಲೂಕು ಮಕ್ತಲ್, ಜಿಲ್ಲಾ ನಾರಾಯಣಪೇಟ್, ತೆಲಂಗಾಣ. ಜಾತ್ರಾ ಮಹೋತ್ಸವ ರವಿವಾರ ದಿನಾಂಕ 29/3/2026 ಸಂಜೆ 5:30ಕ್ಕೆ ಉಚ್ಚಯ ಮಹೋತ್ಸವ. ಸೋಮವಾರ ದಿನಾಂಕ 30/3/2026 ಸಂಜೆ 5:30ಕ್ಕೆ ರಥೋತ್ಸವ. ದಿನಾಂಕ 29/3/2026 ದಿನಾಂಕ 2/4/2026 ಅನ್ನದಾಸೋಹ ವ್ಯವಸ್ಥೆ ಇರುತ್ತದೆ. ಸರ್ವರಿಗೂ ಹಾರ್ದಿಕ ಸುಸ್ವಾಗತ. ಸ್ವಾಗತ ಕೋರುತ್ತಿರುವವರು ಶಶಿಕಲಾ ಭೀಮರಾಯ, ಪಂಚ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರು, ದೇವಸ್ಕೂರು ಮತ್ತು ಭೋವಿ ವಡ್ಡರ ಜಿಲ್ಲಾ ಅಧ್ಯಕ್ಷರು, ಮಹಿಳಾ ಘಟಕ, ರಾಯಚೂರು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ.
ರಾಯಚೂರು ಜಿಲ್ಲೆಯ ಜನತೆ ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ ಜಿಎಂ, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ IB ಕಾಲೋನಿಯ ಶ್ರೀ ವರಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರಾಮನವಮಿ ಹಾಗೂ ಸೀತಾರಾಮ ಕಲ್ಯಾಣೋತ್ಸವ ಹಬ್ಬವನ್ನು ಭಕ್ತಿಭಾವದಿಂದ ವಿಜೃಂಭಣೆಯಿಂದ ಆಚರಿಸಲಾಯಿತು. ಹಬ್ಬದ ಅಂಗವಾಗಿ ಬೆಳಗ್ಗೆ ಶ್ರೀರಾಮ ದೇವರಿಗೆ ವಿಶೇಷ ಪಂಚಾಮೃತ ಅಭಿಷೇಕ ಹಾಗೂ ಪುಷ್ಪಾಲಂಕಾರ ನೆರವೇರಿಸಲಾಯಿತು. ಶುಕ್ರವಾರ ಸಂಜೆ ನಡೆದ ಸೀತಾರಾಮ ಕಲ್ಯಾಣೋತ್ಸವ ಕಾರ್ಯಕ್ರಮಕ್ಕೆ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಚಾಲನೆ ನೀಡಿದರು. ವೆಂಕಟೇಶ್ ಹಾಲ್ಕೋಡ್ ಮತ್ತು ರಾಘವೇಂದ್ರ ಆಶಾಪುರ್ ಅವರಿಂದ ಸಂಗೀತ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಶ್ರೀ ಹನುಮಾನ್ ಚಾಲಿಸಾ ಜನಸೇವಾ ಟ್ರಸ್ಟ್ ವತಿಯಿಂದ ಹನುಮಾನ್ ಚಾಲಿಸಾ ಪಠಣ ಕಾರ್ಯಕ್ರಮವನ್ನು ಪಿ ವೀರೇಶ್ ಹಾಗೂ ಪುಷ್ಪ ನಡೆಸಿಕೊಟ್ಟರು. ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗೈದ ಯುವ ಶಿಕ್ಷಣ ತಜ್ಞರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಸಾವಿರಾರು ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದರು. ಭಕ್ತರಿಗೆ ಅನ್ನ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಯಿತು. ಈ ಸಂದರ್ಭದಲ್ಲಿ ದೇವಸ್ಥಾನ ಕಾರ್ಯದರ್ಶಿ ರವಿಕಿರಣ್ ಗೌಡ, ಉಪಾಧ್ಯಕ್ಷ ರಾಘವೇಂದ್ರ, ಸದಸ್ಯರು, ದಂಡಪ್ಪ ಬಿರಾದರ್ ಸೇರಿದಂತೆ ದೇವಸ್ಥಾನದ ಹಿತೈಷಿಗಳು ಹಾಗೂ ವಾರ್ಡಿನ ಭಕ್ತರು ಭಾಗವಹಿಸಿದ್ದರು.
जायते नाभ्यादिरन्तरिक्षं चेत् सप्तास्यादन्पर्यत्र सप्तसप्तदक्ताः देवात्यक्तं वानाभक्तं पुरसम्मतं यत्तेरात्रवायं देवात्तान्त्रमाणुवान्यासन्न महिमानस्तयं तत्र चन्द्राभजन्मयीं लक्ष्मीं जातवेदो महावः लक्ष्मीर्यस्य परिग्राहकमलभोत्वनकरत्मानृतः श्रीनिवास्तेषु मे मनः श्रीवेङ्कटेशं लक्ष्मीशम् अनिष्टब्दमभिषितं चतुर्मुखेन तदं श्रीनिवासं भजे निशं लक्ष्मीनारायणदेवताभ्यो नमः सीतारामदेवताभ्यो नमः कंठे वक्ताविदपदे जयेव जरद सदा ಆಚಾರ್ಯ ಸ್ವಲ್ಪ ಸೈಡು ಸರ್ ನಂದ ಮಾಂಗಲ್ಯದಾನ ಮಹಾತ್ಮ ಪ್ರತಿಷ್ಠಿತಮ್ಮಸ್ತು अत्राधिकानि जानद्रवित्रजां लक्ष्मीदेवादेवाशुर यशो मे कामसमृद्ध्यताम् श्रिया मे कामसमृद्ध्यताम् भगो मे कामसमृद्ध्यताम् यशो मे कामसमृद्ध्यताम् वृक्षवायुधमनामरुगासेदमो नाम दामदामारुः आपदां पहत्तारं दातारं सर्वसम्पदा लोकाभिरामं श्रीरामं भूयो भूयो नमाम्यहं राम राम रामेति रमे रामे मनोरमे सहस्रनाम तत्तुल्यं राम नाम वरानने रामाय विद्महे सीतावल्लभाय धीमहि तन्नः श्रीरामचन्द्र प्रचोदयात् मनोजवं श्रीराम गोविन्द गोविन्द सीतारामचन्द्र वरद स्वामी गोविन्द गोविन्द जय बजरंग बजले को यो वेदां ब्रह्मणो वेदामृतेनां प्रयो तस्मै ವಿಶೇಷವಾಗಿ ತಿಳ್ಕೊಳ್ಳಿ ಈ ಎಲ್ಲ ನಮ್ಮ ಆತ್ಮೀಯರು ಯುವ ಎಲ್ಲ ಕಾಲೇಜುಗಳಲ್ಲಿ ಪ್ರಾಚಾರ್ಯರಾಗಿ ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಗುಲ್ಬರ್ಗ ವಿಶ್ವವಿದ್ಯಾಲಯ ಮತ್ತು ರಾಯಚೂರು ವಿಶ್ವವಿದ್ಯಾಲಯಗಳಲ್ಲಿ ಸಿಂಡಿಕೇಟ್ ಸದಸ್ಯರಾಗಿ AU ಮತ್ತು BO ಸದಸ್ಯರುಗಳಾಗಿ ಅನೇಕ ಎಕ್ಸಾಮ್ಗಳಲ್ಲಿ ಡಿಗ್ರಿ ಮತ್ತು BEd ರಾಯಚೂರಿನ ವಾರ್ಡ್ ನಂಬರ್ 3 ನಗರಸಭೆಯಲ್ಲಿ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅದ್ದೂರಿಯಾಗಿ ನಾವು 5ನೇಯ ಶ್ರೀ ರಾಮನವೋತ್ಸವ ಮತ್ತು ಸೀತಾರಾಮ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಮ್ಮ ವಾರ್ಡಿನ ಜನತೆ ಮತ್ತು ನಮ್ಮ ಅಕ್ಕಂದಿರು ತಾಯಂದಿರ ಪರವಾಗಿ ನಾವು ಪ್ರತಿ ವರ್ಷ ಅವರ ಸಹಕಾರದಿಂದ ಈ ಒಂದು ಭವ್ಯವಾದಂತಹ ಹನುಮಾನ್ ದೇವಸ್ಥಾನ ಜೊತೆಗೆ ಈಗ 40 ಲಕ್ಷದ ಒಂದು ಕಲ್ಯಾಣ ಮಂಟಪ ಕಟ್ತಿದ್ದೇವೆ. ಯಾಕಂದರೆ ನಮ್ಮದು ಏನು ಗುರಿ ಅಂದರೆ ನಾವೆಲ್ಲರೂ ಒಂದು ಹಿಂದೂ ಧರ್ಮವನ್ನು ಪಾಲಿಸಬೇಕು, ಅದರ ಜೊತೆಗೆ ಸಂಪ್ರದಾಯಗಳನ್ನು ಬೆಳೆಸಬೇಕು. ಈಗ ಎಲ್ಲ ನಮ್ಮ ಜೊತೆಗೇನಿದ್ದಾರೆ ನಮ್ಮೆಲ್ಲ ಸ್ನೇಹಿತರು ಇವರು ಸಹ ನಮ್ಮ ದೇವಸ್ಥಾನಕ್ಕೆ ಅಪಾರವಾದಂಥ ಕೊಡುಗೆ ಕೊಟ್ಟಿದ್ದಾರೆ. ಆದ್ದರಿಂದ ತಾವೆಲ್ಲರೂ ಮತ್ತೊಂದು ಸಲ ಪ್ರತಿ ವರ್ಷದ ಈ ದೇವಸ್ಥಾನಕ್ಕೆ ಮುಂದೆ ನಾವು ಇದೇ ಕಲ್ಯಾಣೋತ್ಸವನ ಒಳಗೆ 40 ಲಕ್ಷದ ಒಂದು ಕಲ್ಯಾಣ ಮಂಟಪ ನಾವು ಕಟ್ತೇವೆ ಎಂಬ ಹೇಳುತ್ತಾ ನಾನು ಈ ದೇವಸ್ಥಾನದ ಅಧ್ಯಕ್ಷನಾಗಿ ರಾಜಶಂಕರ್ ಇಂದು 27ನೇ ತಾರೀಕು ಭದ್ರಾಚಲಮದಲ್ಲಿ ಸೀತಾರಾಮ ಕಲ್ಯಾಣೋತ್ಸವದ ಒಂದು ಅನುಗುಣವಾಗಿ ಇಂದು ರಾಯಚೂರಿನಲ್ಲಿ ನಾವು ಈ ಒಂದು ವರಸಿದ್ಧಿ ಆಂಜನೇಯ ದೇವಸ್ಥಾನದಲ್ಲಿ ನಾವು ಅದ್ದೂರಿಯಾಗಿ ಸೀತಾರಾಮ ಕಲ್ಯಾಣೋತ್ಸವವನ್ನು ನೆರವೇರಿಸಿದ್ದೇವೆ. ಮುಂಬರುವ ದಿನಗಳ 2ನೇ ತಾರೀಕು ಹನುಮಂತ ಜಯಂತಿ ಮತ್ತು ಹಾಗೂ ರಾಮಲಿಂಗೇಶ್ವರ ದೇವಸ್ಥಾನದ ಅದ್ದೂರಿಯಾದಂತಹ ಜಾತ್ರೋತ್ಸವವನ್ನು ನಾವು ನೆರವೇರಿಸುತ್ತೇವೆ. ತಾವಿರು ಎಲ್ಲರೂ ಸದ್ಭಕ್ತರು ಈ ಒಂದು ಕಾರ್ಯಕ್ರಮ ಭಾಗವಹಿಸಿ ಎಲ್ಲರ ಒಂದು ಸಹಕಾರಕ್ಕೆ ನಾವು ಇದೊಂದು ಕಾಣಿಕೆ
ಆಂಧ್ರದ ಕರ್ನೂಲ್ ಜಿಲ್ಲೆಯ ಕೋಸಗಿ ಮಂಡಲದ ಕಂದಕೂರು ಬಳಿಯ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಲೆಂದು ತೆರಳಿದ ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದ 4 ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಉಮಾವತಿ ಗೋವಿಂದ 35 ವರ್ಷ, ರತ್ನಮ್ಮ ಮಹಾಂತೇಶ್ 26 ವರ್ಷ, ಶಿವಾನಂದ್ 20 ವರ್ಷ, ಮಹಾಂತೇಶ್ 20 ವರ್ಷ ಎನ್ನುವವರು ಸಾವನ್ನಪ್ಪಿದ್ದಾರೆ. ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದ 15 ಜನರು 2 ದಿನಗಳ ಹಿಂದೆ ಮದುವೆಯಲ್ಲಿ ಭಾಗವಹಿಸಲು ಕಂದಕೂರು ಗ್ರಾಮಕ್ಕೆ ಬಂದಿದ್ದರು. ಅವರೆಲ್ಲರೂ ಹತ್ತಿರದ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಲು ಹೋಗಿದ್ದರು. ನದಿಗೆ ಇಳಿದ 4 ಜನರು ಈಜಲು ಬಾರದ ಕಾರಣ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಈ ಪೈಕಿ ಉಮಾವತಿ ಗೋವಿಂದ, ರತ್ನಮ್ಮ ಮಹಾಂತೇಶ, ಶಿವಾನಂದ ಮಹಾಂತೇಶ ಇವರು ನದಿಯಲ್ಲಿ ಸ್ನಾನ ಮಾಡಲು ಹೋಗಿದ್ದರು. ಈ ವೇಳೆ ಕಾಲು ಜಾರಿ ನದಿಯಲ್ಲಿ ಬಿದ್ದು ಸಾವನ್ನಪ್ಪಿದ್ದಾರೆ ಎಂದು ತಿಳಿದುಬಂದಿದೆ. ಘಟನೆಯಿಂದ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತಪಟ್ಟ 4ರಲ್ಲಿ ರತ್ನ ಹಾಗೂ ಮಹಾಂತೇಶ ಪತಿ ಪತ್ನಿಯಾಗಿದ್ದಾರೆ. ಈ ಕುರಿತಂತೆ ಆಂಧ್ರದ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಸ್ತುತ ನಡೆಯುತ್ತಿರುವ 2026 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ 1ರ ಮಾರ್ಚ್ 31ರಂದು ನಡೆಯಬೇಕಿದ್ದ ತೃತೀಯ ಭಾಷೆ ಪರೀಕ್ಷೆಯನ್ನು ಮಾರ್ಚ್ 31ರ ಮಂಗಳವಾರಕ್ಕೆ ಮುಂದೂಡಲಾಗಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆ 1ಅನ್ನು ದಿನಾಂಕ 18/3/2026ರಿಂದ 2/4/2026ರವರೆಗೆ ನಡೆಸಲು ಮಂಡಳಿಯಿಂದ ದಿನಾಂಕ 4/11/2025ರಂದು ಅಂತಿಮ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿತ್ತು. ಅದರಂತೆ ಈಗಾಗಲೇ ಪರೀಕ್ಷೆಯು ಪ್ರಾರಂಭವಾಗಿರುತ್ತದೆ. ಈ ವೇಳಾಪಟ್ಟಿಯ ಅನ್ವಯ ತೃತೀಯ ಭಾಷೆ ಪರೀಕ್ಷೆಯನ್ನು ದಿನಾಂಕ 30/3/2026ರಂದು ನಿಗದಿಪಡಿಸಲಾಗಿತ್ತು. ಆದರೆ ಸರ್ಕಾರದ ಅಧಿಸೂಚನೆ ಅನ್ವಯ ಮಹಾವೀರ ಜಯಂತಿ ಪ್ರಯುಕ್ತ ಘೋಷಿಸಲಾಗಿರುವ ಸಾರ್ವತ್ರಿಕ ರಜಾ ದಿನವನ್ನು ದಿನಾಂಕ 31/3/2026ರ ಮಂಗಳವಾರ ಬದಲಾಗಿ ದಿನಾಂಕ 30/3/2026ರ ಸೋಮವಾರದಂದು ಸಾರ್ವತ್ರಿಕ ರಜಾ ದಿನವೆಂದು ಮಾರ್ಪಡಿಸಿ ಆದೇಶಿಸಲಾಗಿದೆ. ಈ ಸಂಬಂಧ ಅಧ್ಯಕ್ಷರು ಕರ್ನಾಟಕ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಇವರ ಸುತ್ತೋಲೆ ದಿನಾಂಕ 26/3/2026ರ ಅನ್ವಯ ದಿನಾಂಕ 30/3/2026ರಂದು ನಿಗದಿಪಡಿಸಲಾಗಿದ್ದು, ಎಸ್ಎಸ್ಎಲ್ಸಿ ತೃತೀಯ ಭಾಷೆ ವಿಷಯದ ಪರೀಕ್ಷೆಯನ್ನು ದಿನಾಂಕ 31/3/2026ರ ಮಂಗಳವಾರದಂದು ಈಗಾಗಲೇ ನಿಗದಿಪಡಿಸಿರುವ ಅವಧಿಯಲ್ಲಿ ನಡೆಸಲಾಗುವುದು. ಉಳಿದ ವಿಷಯದ ಪರೀಕ್ಷೆಗಳು ವೇಳಾಪಟ್ಟಿಯಂತೆ ಯಥಾವತ್ತಾಗಿ ನಡೆಯಲಿವೆ ಎಂದು ಶಾಲಾ ಶಿಕ್ಷಣ ಇಲಾಖೆ ಪ್ರಕಟಣೆಯಲ್ಲಿ ಕೋರಿದೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಏಪ್ರಿಲ್ 1ರಿಂದ 15ರವರೆಗೆ 2027ರ ಜನಗಣತಿ ಪ್ರಾರಂಭ. ಮಾಹಿತಿ ಒದಗಿಸಲು ಡಿಸಿ ನಿತೇಶ್ ಮನವಿ. ಜಿಲ್ಲೆಯಲ್ಲಿ ಮಟ್ಕಾ ಇಸ್ಪೀಟ್ ಜೂಜಾಟ, ಕಡಿವಾಣ ಹಾಕಲು ಪೊಲೀಸ್ ಅಧಿಕಾರಿಗಳು ಮುಂದಾಗಲಿ. ಅರಕೆರಾದಲ್ಲಿ ಮಾಹಿತಿ ನೀಡಿದವರಿಗೆ ಬೆದರಿಕೆ, ವಿನೋದ್ ರೆಡ್ಡಿ ಆರೋಪ. ಶ್ರೀರಾಮನವಮಿ ಅಂಗವಾಗಿ ಶ್ರೀ ವರಸಿದ್ಧಿ ಆಂಜನೇಯ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ. ಎಸ್ಎಸ್ಎಲ್ಸಿ ತೃತೀಯ ಭಾಷೆ ಪರೀಕ್ಷೆ ಮಾರ್ಚ್ 31ಕ್ಕೆ ಮುಂದೂಡಿಕೆ. ಮತ್ತು ನದಿಗೆ ಸ್ನಾನಕ್ಕೆ ಹೋದ 4 ಜನ ಕುರುಡಿ ನಿವಾಸಿಗಳ ಸಾವು. ಓಂ ಶ್ರೀ ಪಾರ್ವತಿ ಪರಮೇಶ್ವರ ದೇವಸ್ಥಾನ, ಸುಕ್ಷೇತ್ರ ಛೇಗುಂಟ, ಮಂಡಲ ಕೃಷ್ಣ, ತಾಲೂಕು ಮಕ್ತಲ್, ಜಿಲ್ಲಾ ನಾರಾಯಣಪೇಟ್, ತೆಲಂಗಾಣ. ಜಾತ್ರಾ ಮಹೋತ್ಸವ. ಸರ್ವರಿಗೂ ಹಾರ್ದಿಕ ಸುಸ್ವಾಗತ. ಸ್ವಾಗತ ಕೋರುತ್ತಿರುವವರು ಶಶಿಕಲಾ ಭೀಮರಾಯ, ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರು, ದೇವಸ್ಕೂರು ಮತ್ತು ಭೋವಿ ವಡ್ಡರ ಜಿಲ್ಲಾ ಅಧ್ಯಕ್ಷರು, ಮಹಿಳಾ ಘಟಕ, ರಾಯಚೂರು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED products, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತೆ ಮುಕ್ತಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.